ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ. ಹಿಂದಿನ 40ನೆಯ ಅಧ್ಯಾಯದಲ್ಲಿ ಭಾಸ್ಕರ ಶಾಸ್ತ್ರಿಗಳ ಸಮಾಗಮ ಪ್ರಸಂಗವನ್ನು ವಿವರಿಸುತ್ತಾ ಶಂಕರ ಭಟ್ಟರು ಮತ್ತು ಧರ್ಮಗುಪ್ತರು ಪೀಠಿಕಾಪುರ ಮಾರ್ಗವಾಗಿ ತ್ರಿಪುರಾಂತಕೇಶ್ವರ ಮಹಾಕ್ಷೇತ್ರಕ್ಕೆ ಬಂದರು. ಅಲ್ಲಿನ ಅರ್ಚಕ ಭಾಸ್ಕರ ಶಾಸ್ತ್ರಿ ಪೀಠಿಕಾಪುರದವರು, ತಾಯಿ ರಾಜರಾಜೇಶ್ವರಿಯ ಉಪಾಸಕರು. ಭಾಸ್ಕರ ಶಾಸ್ತ್ರಿಗಳ ದೇವರ ಮನೆಯಲ್ಲಿ ಶ್ರೀಗಳ ಪಾದುಕೆಗಳನ್ನು ಇರಿಸಿದಾಗ ಆ ಪಾದುಕೆಯಿಂದ ಬಂದ ಮಧುರ ಧ್ವನಿ, ಅದು ಅಂದರೆ ಆ ಪಾದುಕೆಗಳು ಭಾಸ್ಕರ ಶಾಸ್ತ್ರಿಗಳಿಂದಲೇ ಪೂಜಿಸಲ್ಪಡಲಿ. ಇಂದು ತಾಮ್ರದ ಪಾದುಕೆಯಾಗಿರುವ ಅದು ಮುಂದೆ ಸ್ವರ್ಣ ಪಾದುಕೆಯಾಗಿ ಪೀಠಿಕಾಪುರದ ಮೇಲಿರುವ ಸ್ವರ್ಣ ಪೀಠಿಕಾಪುರದಲ್ಲಿ ಸ್ಥಾಪಿಸಲ್ಪಡುವುದು. ಆಗ ಜನರು ಇರುವೆಗಳಂತೆ ಪೀಠಿಕಾಪುರದಲ್ಲಿ ಶ್ರೀಗಳ ಪಾದುಕೆಯ ದರ್ಶನ ಪಡೆಯಲು ಬರುವರು ಎಂದು ತಿಳಿಸಿದರು. ಭಾಸ್ಕರ ಶಾಸ್ತ್ರಿಗಳು ರಾಜರಾಜೇಶ್ವರಿ ದೇವಿಯ ಕುರಿತು ಹೇಳುತ್ತಾ, ಆಕೆ ವಿವೇಕ ಮತ್ತು ಶಕ್ತಿಯ ಸಂಗಮ. ಶ್ರೀಪಾದರು ರಾಜರಾಜೇಶ್ವರಿಯ ರೂಪದಲ್ಲಿ ಸ್ವೀಕರಿಸಿದ ನೈವೇದ್ಯವನ್ನೇ ಶಂಕರ ಭಟ್ಟರಿಗೂ ಧರ್ಮಗುಪ್ತರಿಗೂ ನೀಡಿ ಅವರನ್ನು ಸತ್ಕರಿಸಿದರು. ಶ್ರೋತೃಗಳಿಗೆ ಇಂದಿನ ಕುಹನ ಪರಿವ್ರಾಜಕ ವೃತ್ತಾಂತವೆಂಬ 41ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಭಾಸ್ಕರ ಶಾಸ್ತ್ರಿಗಳು ಹೇಳಿದರು, ಶ್ರೀಪಾದ ಶ್ರೀವಲ್ಲಭರು ಶ್ರೀ ಮಹಾಸರಸ್ವತಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಮಹಾಕಾಳಿ ಮತ್ತು ಶ್ರೀ ರಾಜರಾಜೇಶ್ವರಿ ಇವರೆಲ್ಲರೂ ಶ್ರೀ ರಾಜರಾಜೇಶ್ವರಿಯ ಸ್ವರೂಪವೆಂದು ಆ ಭಾಸ್ಕರ ಶಾಸ್ತ್ರಿಗಳು ತಿಳಿಸಿದರು. ಅವರಲ್ಲಿನ ದೈವತ್ವ ಉಪಾಸಕರಿಗೆ ಮಾತ್ರ ಅರ್ಥವಾಗುವುದು. ಪರ, ಪಶ್ಯಂತಿ, ಮಧ್ಯಮ ಮತ್ತು ವೈಖರಿ ಮಾತುಗಳಿರುವೆ ಎಂದು ಕೇಳಿದ್ದೇನೆ. ಅವುಗಳ ವಿವರ ತಿಳಿಸಲು ಶ್ರೀ ಭಾಸ್ಕರ ಶಾಸ್ತ್ರಿಗಳನ್ನು ಕೇಳಿದೆನು. ಆಗ ಅವರು, ಅಂಬಿಕೆ ತನ್ನ ಪ್ರತಿ ಮಾತಿನಿಂದ ವ್ಯಕ್ತವಾಗುತ್ತಿರುವಳು. ಆಕೆ ಪ್ರತಿ ಮನುಷ್ಯರಿಂದಲೂ ಪ್ರತಿ ವ್ಯಕ್ತಿಯ ಒಳಗೂ ನುಡಿಯುವಳು. ಬಹಿರಂಗವಾಗಿ ಕೇಳಲ್ಪಡುವ ಮಾತನ್ನು ಸ್ಥೂಲ ವಾಕ್ಯವೆನ್ನುವರು. ಈಚೆಗೆ ಏನು ಕೇಳಿಸದೆ ಒಳಗೊಳಗೆ ಇರುತ್ತಾ ಕೇವಲ ತುಟಿಯಲ್ಲೇ ಕಂಡುಬರುವ ಮಾತನ್ನು ಮಧ್ಯಮ ವಾಕ್ಯೆನ್ನುವರು. ಇದಕ್ಕೂ ಸೂಕ್ಷ್ಮವಾಗಿರುವ ವಾಕ್ಕನ್ನು ವೈಖರಿ ವಾಕ್ಯೆನ್ನುವರು. ಕಂಠದಲ್ಲಿನ ವಾಕು ಕತ್ತಿನ ತನಕ ಬರುವುದು. ಅಲ್ಲಿಂದ ಈಚೆಗೆ ಬರದೆ ಮಧ್ಯದಲ್ಲೇ ನಿಂತು ಮನಸ್ಸಿನಲ್ಲಿ ಮಾತ್ರವೇ ಕದಲುತ್ತಿದ್ದಲ್ಲಿ ಅದನ್ನು ಪಶ್ಯಂತಿ ವಾಕ್ಯೆಂಬುವರು. ಇದಕ್ಕಿಂತ ಸೂಕ್ಷ್ಮವಾಗಿದ್ದು ನಾಭಿಯಲ್ಲೇ ನಿಂತು ಕಲ್ಪಿತವಾಗದೆ ಸಂಕಲ್ಪ ಮಾತ್ರವಾಗಿ ಇರುವ ವಾಕ್ಕನ್ನು ಪರಾವಾಕ್ಯೆಂಬುವರು. ಅಂಬಿಕೆಯನ್ನು ತ್ರಿಪುರ ಭೈರವಿಯಾಗಿ ಸಹ ಆರಾಧಿಸುವರು. ಗುಣತ್ರಯಗಳು, ಜಗತ್ ತ್ರಯಗಳು, ಮೂರ್ತಿ ತ್ರಯಗಳು ಮತ್ತು ಅವಸ್ಥಾ ಮುಂತಾದ ಎಲ್ಲ ತ್ರಯಗಳಿಗೂ ಆಕೆ ಅಧೀಶ್ವರಿ. ತ್ರಿಪುಟಿಯನ್ನು ಆಕೆ ಪುರತ್ರಯವಾಗಿ ಮಾಡಿಕೊಂಡು ಈ 3 ಲೋಕಗಳನ್ನು ಪಾಲಿಸುತ್ತಿರುವಳು. ನಾವು ಶ್ರದ್ಧೆಯಿಂದ ಆತ್ಮ ಸಮರ್ಪಣೆ ಮಾಡಿಕೊಂಡು ಸಂಪೂರ್ಣ ಶರಣಾಗತರಾದರೆ ಈ ತಾಯಿ ಈ ಲೋಕದಲ್ಲೇ ಅಲ್ಲ, ಅದೃಶ್ಯ ಲೋಕದಲ್ಲಿನ ಶತ್ರುಗಳಿಂದ ಸಹ ನಮ್ಮನ್ನು ಕಾಪಾಡುವಳು. ವಿರೋಧ ಶಕ್ತಿಗಳು ಈ ಭೌತಿಕ ಲೋಕಕ್ಕೆ ಮಾತ್ರ ಅನ್ವಯಿಸುವುದಿಲ್ಲ. ನಮಗೆ ಪ್ರಾಣಮಯವಾದ, ಭೌತಿಕಮಯವಾದ, ಮಾನಸಿಕಮಯವಾದ, ಅಂತರಾತ್ಮಕ್ಕೆ ಸಂಬಂಧಿಸಿದ ಆಧ್ಯಾತ್ಮಿಕವಾದ ಅಸ್ತಿತ್ವ ಸ್ಥಿತಿಗಳುಂಟು. ಇವಕ್ಕೆ ಸಂಬಂಧಿಸಿದ ಲೋಕಗಳು ಉಂಟು. ನಾವು ತಕ್ಕಂತೆ ಮುಂದುವರಿದರೆ ಭೌತಿಕ ಪ್ರಪಂಚದಲ್ಲಿ ಹೇಗೆ ಜೀವಿಸುತ್ತಿದ್ದೇವೋ ಅದೇ ರೀತಿ ಆಯಾ ಲೋಕಗಳಲ್ಲೂ ಜೀವಿಸಬಲ್ಲೆವು. ಮನುಷ್ಯನು ಅಭಿವೃದ್ಧಿ ಹೊಂದಬೇಕೆಂದರೆ ಮುಕ್ತವಾಗಿ ಶ್ರದ್ಧೆ, ದೃಢ ವಿಶ್ವಾಸ ಇರಬೇಕು. ಶ್ರದ್ಧೆ ಎಂದರೆ ಸಂಪೂರ್ಣ ನಂಬಿಕೆ ಉಳ್ಳ ಅಂಗೀಕಾರ. ವಿಶ್ವಾಸವೆಂಬುದು ಅನುಭವದಿಂದ ಪಡೆಯಬೇಕು. ನಾವು ಆ ವಿಶ್ವಾಸದಿಂದಲೇ ಜೀವಿಸಬೇಕು. ಬೇಕಾದಾಗ ನಮಗೆ ನೆರವು ತಪ್ಪದೆ ಸಿಗುವುದೆಂಬ ನಂಬಿಕೆ ಇರಬೇಕು. ವಿಶ್ವಾಸದ ಜೊತೆಗೆ ಭದ್ರತೆಯ ಭಾವನೆ ಸಹ ಇದ್ದರೆ
ಆಗ ಅದು ಆತ್ಮವಿಶ್ವಾಸವಾಗುವುದು. ಅಶಕ್ತ ಜ್ಞಾನ ನಿರ್ಲಿಪ್ತತೆಗೆ ದಾರಿಯಾಗುವುದು. ಜ್ಞಾನವಿಲ್ಲದ ಶಕ್ತಿ ಕುರುಡಾಗಿ ವಿನಾಶಕ್ಕೆ ನಾಂದಿಯಾಗುವುದು. ಆದ್ದರಿಂದ ನಾವು ಜ್ಞಾನದಿಂದ ಪ್ರಕೃತಿ ಬಂಧಗಳಿಂದ ಬಿಡುಗಡೆ ಹೊಂದಬೇಕು. ನಂತರ ಶಕ್ತಿಯಿಂದ ಪರಿಪೂರ್ಣತೆ ಸಾಧಿಸಬೇಕು. ಶಕ್ತಿಗೆ ಜ್ಞಾನದಿಂದ ಅಪ್ಪಣೆ ಲಭಿಸಬೇಕು. ಸಾಂಖ್ಯ ಮಾರ್ಗದಲ್ಲಿ ಚೈತನ್ಯವನ್ನು ಪುರುಷನೆಂಬುವರು, ಕರ್ಮವನ್ನು ನೆರವೇರಿಸುವುದನ್ನು ಪ್ರಕೃತಿ ಎಂಬುವರು. ಕೆಳಗಿನ ಸ್ಥಾಯಿಯಲ್ಲಿ ಇವುಗಳ ಮಧ್ಯೆ ವಿರೋಧವಿರುವುದು. ಚೈತನ್ಯವೆಂಬುದು ಕರ್ಮ ನೆರವೇರಿಸದು, ಪ್ರಕೃತಿಗೇನೋ ಜ್ಞಾನವಿಲ್ಲ. ಈ ಎರಡರ ಮಿಲನದಲ್ಲಿ ಸೃಷ್ಟಿ ಆಗುವುದು. ಈ ಎರಡು ಅಂಗವಿಕಲ್ಪವೇ ಚೈತನ್ಯ ಕುಂಟಿ, ಪ್ರಕೃತಿ ಕುರುಡ. ಲೋಕದಲ್ಲಿನ ಕುಂಟ ಮತ್ತು ಕುರುಡು ಸ್ಥಿತಿಗಳನ್ನು ತಿಳಿಸಲೇ ಶ್ರೀಗಳ ಕುಟುಂಬದಲ್ಲಿ ಸಹೋದರರು ಕುಂಟ ಮತ್ತು ಕುರುಡರಿದ್ದರು. ಅಂದರೆ ಶ್ರೀಗಳ ಹಿರಿಯ ಸಹೋದರರಿಬ್ಬರು, ಒಬ್ಬರು ಕುಂಟರು, ಒಬ್ಬರು ಕುರುಡರಾಗಿದ್ದರು. ಇದರಲ್ಲಿ ಚೈತನ್ಯವು ಕುಂಟ ಮತ್ತು ಪ್ರಕೃತಿಯು ಕುರುಡ ಎಂದು ತೋರಿಸುತ್ತಿವೆ. ಉನ್ನತ ಸ್ಥಾಯಿ ಹೊಂದಿದಾಗ ಚೈತನ್ಯ ಈಶ್ವರ, ಪ್ರಕೃತಿ ಈಶ್ವರಿ ಎಂದು ಕರೆಯಲಾಗುವವು. ಆಗ ಈ ಎರಡರ ಮಧ್ಯೆ ವಿರೋಧವಿರದು. ಇವಕ್ಕೆ ಯೋಗ ಸಮಯ ಕಾಲ ಕೂಡಿವೆ ಎಂದಾಗ ಶ್ರೀಪಾದರು ಸಹೋದರರ ಕುಂಟು ಕುರುಡುತನ ಹೋಗಲಾಡಿಸಿದರು. ಜಗತ್ತಿನಲ್ಲಿನ ಕುರುಡು ಕುಂಟತನವನ್ನು ನಿರ್ಮೂಲನೆ ಮಾಡುವ ಬೃಹತ್ ಕಾರ್ಯಕ್ರಮ ಸೂಚಿಸಲೇ ಶ್ರೀಪಾದರು ಈ ಕೆಲಸ ಮಾಡಿದರು. ಅತೀತ ಸ್ಥಾಯಿಯಲ್ಲಿದ್ದಾಗ ಇವು ಅಂದರೆ ಚೈತನ್ಯ ಮತ್ತು ಪ್ರಕೃತಿಗಳು ಬ್ರಹ್ಮ ಮತ್ತು ಮಾಯೆ ಎಂದು ಕರೆಯಲಾಗುತ್ತಿವೆ. ತಮ್ಮ 16ನೆಯ ವಯಸ್ಸಿನಲ್ಲಿ ಮನೆ ಬಿಟ್ಟು ಸಂಸಾರ ತ್ಯಜಿಸಿ ಬೈರಾಗಿಯಾಗಿ ಸಂಚಾರಕ್ಕೆ ಹೊರಡುವುದರಲ್ಲಿನ ಆಂತರ್ಯ ತಾನು ಖುದ್ದಾಗಿ ಬ್ರಹ್ಮನೆಂದು ಮಾಯೆಯೆಂದು ತಿಳಿಸುವುದೇ. ಅಪರಿಮಿತನು ಅನಂತ ಗುಣಗಳುಳ್ಳ ಬ್ರಹ್ಮಸ್ವರೂಪಕ್ಕೆ ಪರಿಮಿತಿ ತರುವ ಶಕ್ತಿ ಮಾಯೆ. ತಾನು ಪೀಠಿಕಾಪುರದಲ್ಲಿ ಹುಟ್ಟುವುದು, ತಾನು ಅಪರಿಮಿತ ಬ್ರಹ್ಮನಾದರೂ ಮಾಯಾಶಕ್ತಿಗೆ ಒಳಗೊಂಡು ತಾನು ಪರಿಮಿತಿಗಳಲ್ಲೇ ಇದ್ದೇನೆಂದು ಸೂಚಿಸಲೇ 16 ವರ್ಷದ ನಂತರ ತಾನು ಮಾಯೆಗೆ ಬಂಧಿ ಅಲ್ಲವೆಂದು, ತಾನು ಅಪರಿಮಿತ ಬ್ರಹ್ಮ ಸ್ವರೂಪವೆಂದು ಸ್ಪಷ್ಟವಾಗಿ ತಿಳಿಸುವುದು. ಭಕ್ತ ಜನೋದ್ಧರಣೆಗಾಗಿ ಅವತರಿಸಿದ ಪರತತ್ವವೇ ತಾನೆಂದು ತಿಳಿಸುವುದು. ಕೆಳಸ್ಥಾಯಿಯಲ್ಲಿ ಪ್ರಕೃತಿ ಬಹಳ ಬಲವಾಗಿರುವುದು. ಇದರ ನಿರೂಪಣೆಗಾಗಿ, ಅಂದರೆ ಕೆಳಸ್ಥಾಯಿಯಲ್ಲಿ ಪ್ರಕೃತಿ ಬಹಳ ಬಲವಾದದ್ದು ಎಂದು ತಿಳಿಸಲೆಂದೇ ಶ್ರೀಗಳ ಚರಿತ್ರೆಯಲ್ಲಿ ಪೀಠಿಕಾಪುರದಲ್ಲಿ ನಡೆದ ವಾದ ಪ್ರತಿವಾದಗಳು, ಪರಿಸ್ಥಿತಿಗಳಿಂದ ಆಗುವ ಕೆಲ ನೋವುಗಳು ಕಂಡುಬರುವವು. ನಂತರ ಮಧ್ಯಸ್ಥಾಯಿಯಲ್ಲಿ ಪುರುಷನು ಪ್ರಕೃತಿಯು ಸಮಾನರೇ. ಈ ಸ್ಥಿತಿಯಲ್ಲೇ ಕೆಲವರು ಅವಿಶ್ವಾಸಿಗಳು, ತೊಂದರೆ ನೀಡುವವರು ಸಹ ಇರುವರು. ಹಾಗೆಯೇ ವಿವಿಧ ಅನುಭವಗಳನ್ನು ಪಡೆದು ವಿಶ್ವಾಸ ಬೆಳೆಸಿಕೊಂಡು ಅವತಾರವನ್ನು ಗುರುತಿಸದವರು ಇದ್ದಾರೆ. ಶ್ರೀ ಪೀಠಿಕಾಪುರವನ್ನು ಬಿಟ್ಟು ಹೋಗುವ ಸ್ಥಾಯಿ ಉನ್ನತ ಸ್ಥಾಯಿ. ಈ ಸ್ಥಿತಿಯಲ್ಲಿ ಮಾಯೆ ಅಂತರ್ಲೀನವಾಗಿರುವುದು. ತಾನು ಪರಬ್ರಹ್ಮ ಸ್ವರೂಪವೆಂದು ಸ್ಪಷ್ಟವಾಗಿ ಪ್ರಕಟಿಸಿ ತನ್ನ ದಿವ್ಯಾವತಾರ ಲೀಲೆಗಳನ್ನು ಕಂಠ ಬಿಚ್ಚಿ ತಿಳಿಸುವ ಸ್ಥಿತಿ. ಅದಕ್ಕೆ ಪೀಠಿಕಾಪುರ ವಾತಾವರಣ ಸರಿಯಾದ್ದಲ್ಲದ ಕಾರಣ ತಾನು ಪೀಠಿಕಾಪುರ ಬಿಟ್ಟು ಹೋದನು. ಜಗತ್ತಲ್ಲೆಲ್ಲ ತನ್ನ ಮಹಿಮೆ ವ್ಯಾಪಿಸುವಾಗ ಮುಂಬರುವ ಶತಮಾನಗಳಲ್ಲಿ ಎಂದೋ ಅವರ ಸಂಕಲ್ಪಾನುಸಾರ ಪೀಠಿಕಾಪುರ ವಾಸರಿಗೆ ಸಹ ಜ್ಞಾನೋದಯ ಆಗುವುದು. ಆ ಉಚ್ಚ ಸ್ಥಾಯಿಯಲ್ಲಿನ ಅವರನ್ನು ದಿವ್ಯ ಚೈತನ್ಯ ಶಕ್ತಿ ಮಾನವ ಚೈತನ್ಯದ ಕುಂಟತನವನ್ನು, ಪ್ರಕೃತಿಯ ಕುರುಡತನವನ್ನು ನಿವಾರಿಸುವುದು ಎಂದು ತಿಳಿಸಿದರು. ಅದ್ಯಾವ ಪರಿಸ್ಥಿತಿಗಳಲ್ಲಿ ಶ್ರೀಗಳು ಪೀಠಿಕಾಪುರ ಬಿಟ್ಟು ಹೋಗಲಾಯಿತೆಂದು ನಾನು ಶ್ರೀ ಭಾಸ್ಕರ ಶಾಸ್ತ್ರಿಗಳನ್ನು ಕೇಳಲು ಅವರು ಹೀಗೆ ನುಡಿದರು. ಶ್ರೀಪಾದರ ಲೀಲೆಗಳು ಸಾಮಾನ್ಯರ ಊಹೆಗೆ ಸಿಗುವುದಿಲ್ಲ. ಒಮ್ಮೆ ಒಬ್ಬ ಸನ್ಯಾಸಿ ಶ್ರೀ ಕುಕ್ಕುಟೇಶ್ವರಾಲಯಕ್ಕೆ ಬಂದನು. ಆತ ದತ್ತ ಭಕ್ತ, ದತ್ತ ದೀಕ್ಷೆ ಕೊಡುತ್ತಿದ್ದವ. ಶ್ರೀ ದತ್ತ ದೀಕ್ಷೆ ಪಾಲಿಸಿದರೆ ಮಂಡಲ ಪರ್ಯಂತ ನೆನೆದ ಕಾರ್ಯಗಳು ತಪ್ಪದೆ ಸಫಲವಾಗುವವೆಂದು ಪ್ರಕಟಿಸಿದನು. ಪೀಠಿಕಾಪುರ ಬ್ರಾಹ್ಮಣ್ಯ ಸಹ ಶ್ರೀ ದತ್ತ ದೀಕ್ಷೆ ತೆಗೆದುಕೊಂಡರು. ಆತ ಅಧಿಕ ಸಂಭಾವನೆ ತೆಗೆಯುತ್ತಿದ್ದನು. ಅದರಲ್ಲಿ ಸ್ವಲ್ಪ ಭಾಗ ತನ್ನ ಬಳಿ ದೀಕ್ಷೆ ಪಡೆದ ಬ್ರಾಹ್ಮಣ್ಯಕ್ಕೆ ಸಹ ನೀಡುತ್ತಿದ್ದನು.
ಬ್ರಾಹ್ಮಣ್ಯ ಮಾತ್ರ ಇತರ ಕುಲಸ್ಥರಿಗೆ ಭಾರಿ ಸಂಭಾವನೆ ಕೊಟ್ಟು ತಮ್ಮಂತೆ ದೀಕ್ಷೆ ಪಡೆದು ಜನುಮ ಧನ್ಯ ಮಾಡಿಕೊಳ್ಳುವಂತೆ ಹೇಳುತ್ತಿದ್ದರು. ತಮ್ಮೂರಿನ ಬ್ರಾಹ್ಮಣ್ಯದ ಮಾತನ್ನು ತಳ್ಳಿ ಹಾಕಲಾರದೆ ಬಹಳಷ್ಟು ಜನ ಭಾರಿ ಸಂಭಾವನೆ ಇತ್ತು ದೀಕ್ಷೆ ಸ್ವೀಕರಿಸುತ್ತಿದ್ದರು. ಜೊತೆಯಲ್ಲೇ ಆ ಗ್ರಾಮದಲ್ಲಿ ಶ್ರೀ ದತ್ತ ದೀಕ್ಷೆ ಪಡೆಯುವುದಾ ಬೇಡವಾ ಎಂಬ ಪ್ರಶ್ನೆ ಎದ್ದಿತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಪರಿಷತ್ತುಗಳು ಶ್ರೀ ಬಾಪನಾರ್ಯರ ಅಧ್ಯಕ್ಷತೆಯಲ್ಲಿ ಸಮಾವೇಶಗೊಂಡರು. ಆಗ ಅಧ್ಯಕ್ಷರು, ಶ್ರೀ ದತ್ತರು ಎಲ್ಲರಿಗೂ ಸೇರಿದವರು, ಎಲ್ಲರೂ ದೀಕ್ಷೆ ಪಡೆಯಬಹುದು. ಅಷ್ಟಾದಶ ವರ್ಣರು ಆ ಸನ್ಯಾಸಿಯಿಂದ ದೀಕ್ಷೆ ಪಡೆಯಬಹುದು. ಎಲ್ಲರೂ ಅರ್ಹರೇ ಎಂದು ತೀರ್ಮಾನಿಸಿದರು. ಆಗ ಬ್ರಾಹ್ಮಣ ಪರಿಷತ್ತಿನ ಮುಖ್ಯಸ್ಥರು, ಸ್ವಾಮಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಆಚಾರವಂತರಾಗಿರುವರು. ಆದ್ದರಿಂದ ಇವರೆಲ್ಲ ದೀಕ್ಷೆ ಸ್ವೀಕರಿಸಬಹುದು. ಆದರೆ ಶೂದ್ರರು ಆಚಾರವಂತರಲ್ಲ. ಆದ್ದರಿಂದ ಅವರು ದೀಕ್ಷೆ ಪಡೆಯಬಾರದು. ಅವರಿಂದ ದಕ್ಷಿಣ ಪಡೆದು ನಾವು ನಮ್ಮ ತಪಶಕ್ತಿಯಿಂದ ಅವರನ್ನು ಉದ್ಧರಿಸಬಹುದು ಎಂದರು. ಆಗ ಶ್ರೀ ಬಾಪನಾರ್ಯರು, ಎಲ್ಲ ಕುಲಗಳಲ್ಲೂ ಆಚಾರವಂತರು, ಅನಾಚಾರವಂತರು ಇರುತ್ತಾರೆ. ಯಾರು ಆಚಾರವಂತರೋ ಅನಾಚಾರವಂತರೋ ಹೇಳುವುದು ಕಷ್ಟ. ಆದ್ದರಿಂದ ಸಾಮೂಹಿಕ ಕಲ್ಯಾಣವನ್ನು ಮತ್ತು ಶ್ರೇಯಸ್ಸಿನ ದೃಷ್ಟಿಯಿಂದ ದತ್ತ ಹೋಮವನ್ನು ಅಥವಾ ಯಜ್ಞ ಯಾಗಾದಿ ಕಾರ್ಯಕ್ರಮಗಳನ್ನು ಸಾಂಘಿಕ ಶ್ರೇಯಸ್ಸಿಗಾಗಿ ನಿರ್ವಹಿಸಬಹುದು. ಸಂಭಾವನೆ ಮಾತ್ರ ಸ್ವೀಕರಿಸಿ ಶೂದ್ರರಿಗೆ ದೀಕ್ಷೆ ನೀಡದಿರುವುದು ಅನ್ಯಾಯವೆಂದು ನನಗೆ ತೋಚುತ್ತದೆ. ದಕ್ಷಿಣ ಪಡೆದು ನಾವು ನಮ್ಮ ತಪಶಕ್ತಿಯಿಂದ ಶೂದ್ರರನ್ನು ಉದ್ಧರಿಸಬಹುದಾದರೆ ಮಿಕ್ಕ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನು ಸಹ ಉದ್ಧರಿಸಬಹುದು. ಹಾಗಿದ್ದಲ್ಲಿ ಯಾವ ಕುಲದವರಿಗೂ ಪ್ರತ್ಯೇಕವಾಗಿ ದೀಕ್ಷೆಗಳನ್ನು ಕೊಡಬೇಕಾಗಿಲ್ಲ. ಜೊತೆಗೆ ಸಂಭಾವನೆಯನ್ನು ಸಹ ಅಧಿಕವಾಗಿಯೇ ನಿರ್ಣಯಿಸಿರುವರು. ಎಲ್ಲ ಕುಲದಲ್ಲೂ ಬಡವರು ಇರುವರು. ಅಷ್ಟು ದೊಡ್ಡ ದಕ್ಷಿಣೆ ಕೊಡಲಾರರು. ದಿನಕೂಲಿ ಪಡೆಯುವ ಬಡವರು ಅಂತಹ ಭಾರಿ ದಕ್ಷಿಣೆಗಳು ನಮಗಿತ್ತು ಕೆಲ ದಿನಗಳು ಉಪವಾಸ ಇರಬೇಕಾಗಿರುತ್ತೆ. ದಕ್ಷಿಣೆ ಎಂಬುದು ಐಚ್ಛಿಕವಾಗಿರಬೇಕು. ಶಕ್ತಿಗೆ ಅನುಸಾರ ಸಂತೋಷವಾಗಿ ಕೊಡತಕ್ಕದ್ದೇ ದಕ್ಷಿಣೆ ಆಗಿ ಪಡೆಯಬೇಕು. ಅದೇ ಶ್ರೀ ದತ್ತರಿಗೆ ಸಂತೋಷ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ಆಗ ಆ ಬ್ರಾಹ್ಮಣರು, ನಾವು ಬ್ರಾಹ್ಮಣರಾಗಿದ್ದು ಪರಮಹಂಸ ಪರಿವ್ರಾಜಕ ಮಹಾಶಯರು ನಮ್ಮ ಗ್ರಾಮಕ್ಕೆ ಬಂದಾಗ ಕಾದು ಪೂರ್ಣ ಕುಂಭ ಹೊತ್ತು ವೇದ ಮಂತ್ರದಿಂದ ಸ್ವಾಗತ ನೀಡಲಿಲ್ಲ. ಅವರೇ ಜನಹಿತ ಕೋರಿ ದತ್ತಮಂಡಲ ದೀಕ್ಷೆ ನೀಡುತ್ತಿದ್ದಲ್ಲಿ ನಮ್ಮ ಪರಿಷತ್ತು ಕೈಕಟ್ಟಿ ಕುಳಿತಿರುವುದು ನಾಚಿಕೆಗೇಡು ಎಂದು ಆಕ್ಷೇಪಿಸಿದರು. ಆಗ ಬಾಪನಾರ್ಯರು, ನಿಜಕ್ಕೂ ಬಂದವರು ಪರಮಹಂಸ ಪರಿವ್ರಾಜಕರೇ, ಆದರೆ ಅವರನ್ನು ವಿಶೇಷ ರೀತಿ ಸ್ವಾಗತಿಸಬೇಕಿದೆ. ಅವರು ಮುಂಚಿತವಾಗಿಯೇ ಅವರ ಶಿಷ್ಯರ ಮೂಲಕ ಪರಿಷತ್ತಿಗೆ ಈ ವಿಷಯ ತಿಳಿಸಬೇಕು. ಪರಿಷತ್ತು ಅವರ ವಿವರಗಳನ್ನು ಪೂರ್ತಿಯಾಗಿ ಪರಿಶೀಲಿಸಿ ಅವರ ಮುಖ್ಯ ಶಿಷ್ಯರಲ್ಲಿ ಶಾಸ್ತ್ರಾರ್ಥ ನಡೆಸಬೇಕು. ಆಗ ಆ ಶಿಷ್ಯಂದಿರ ಪ್ರಾವೀಣ್ಯತೆ ಕಂಡುಬರುವುದು. ಆಗ ಪರಿಷತ್ತು ಒಂದು ನಿರ್ಣಯಕ್ಕೆ ಬಂದು ಒಬ್ಬ ಯೋಗ್ಯ ಶಿಷ್ಯನನ್ನು ಪರಿಗಣಿಸಿ ಮಾತುಕತೆ ನಡೆಸುವರು. ಆಗ ಪರಮಹಂಸ ಪರಿವ್ರಾಜಕರು ಬರುವಾಗ ವೇದ ಮಂತ್ರದಿಂದ ಪೂರ್ಣ ಕುಂಭ ಸ್ವಾಗತ ನೀಡಲಾಗುವುದು. ನಂತರ ಅವರೊಟ್ಟಿಗೆ ಶಾಸ್ತ್ರ ಸಂಬಂಧ ಚರ್ಚೆ ನಡೆಯುವುದು. ಆಗ ಪರಿವ್ರಾಜಕ ಮಹಾಶಯರ ಸೂಚನೆಯಂತೆ ಯಜ್ಞವೋ, ಯಾಗವೋ, ದೀಕ್ಷೆಯೋ ಅಥವಾ ಪ್ರವಚನವೋ ನಡೆಸಬಹುದು. ಇವು ಯಾವುದೂ ಇಲ್ಲದೆ ಪರಿವ್ರಾಜಕರು ಕುಕ್ಕುಟೇಶ್ವರಾಲಯಕ್ಕೆ ಬಂದರು. ಬಂದವರೇ ನಿಮ್ಮೊಟ್ಟಿಗೆ ದತ್ತಮಂಡಲ ದೀಕ್ಷೆ ಬಗ್ಗೆ ಪ್ರಸ್ತಾವಿಸಿರುವರು. ಮೇಲ್ಪಟ್ಟು ಭಾರಿ ಸಂಭಾವನೆಯು ಕೇಳಿರುವರು. ಇದು ನಮ್ಮ ಪದ್ಧತಿಗೆ ವಿರುದ್ಧ ಅಲ್ಲವೇ ಎಂದು ಪ್ರಶ್ನಿಸಿದರು. ಆಗ ಆ ಬ್ರಾಹ್ಮಣರು, ನಿಯಮಗಳು ಉಲ್ಲಂಘಿಸಲಾಗಿದೆಯಾ ಇಲ್ಲವಾ ಎಂದು ಚರ್ಚಿಸಲು ಇದು ಸೂಕ್ತ ಸಮಯವಲ್ಲ. ನೀವು ಮತ್ತು ನಿಮ್ಮ ಅಳಿಯಂದಿರಾದ ಅಪ್ಪಲರಾಜ ಶರ್ಮ ದೀಕ್ಷೆ ಸ್ವೀಕರಿಸಿ ದಕ್ಷಿಣ ಕೊಡುವಿರಾ ಇಲ್ಲವಾ ಎಂದು ಕೇಳಿದರು. ಆಗ ಬಾಪನಾರ್ಯರು, ನಾವಿಬ್ಬರು ಸಾಮೂಹಿಕ ಕ್ಷೇಮಕ್ಕೆ ದೀಕ್ಷೆ ಕೈ ಹಿಡಿಯುವರೇ ಹೊರತು ಸ್ವಂತ ಶ್ರೇಯಸ್ಸಿಗಲ್ಲ. ದೀಕ್ಷೆ ಬೇಕಿಲ್ಲ, ಆದ್ದರಿಂದ ದಕ್ಷಿಣೆ ಸಹ ಕೊಡುವುದಿಲ್ಲ. ಬ್ರಾಹ್ಮಣರಲ್ಲಿ ಯಾರೇ ಆಗಲಿ ದೀಕ್ಷೆ ಹಿಡಿಯಬೇಕೆಂದು ಇದ್ದರೆ ಸ್ವೇಚ್ಛೆಯಿಂದ ದಕ್ಷಿಣೆ ಕೊಟ್ಟು ಮಾಡಬಹುದು. ನಮ್ಮ ಬ್ರಾಹ್ಮಣ ಪರಿಷತ್ತು ಸಾಮೂಹಿಕ ಸಮಸ್ಯೆ
ಪರಿಹಾರ ಯೋಚಿಸುವುದೇ ಹೊರತು ನಿಮ್ಮ ವ್ಯಕ್ತಿಗತ ದೀಕ್ಷೆ ಸಮಸ್ಯೆ ಮತ್ತು ಪರಿಹಾರ ಕುರಿತು ಯೋಚಿಸದು ಎಂದರು. ಶ್ರೇಷ್ಠಿ ಮತ್ತು ವರ್ಮ ಸಹ ದೀಕ್ಷೆ ಪಡೆಯಲು ಒಪ್ಪಲಿಲ್ಲ. ಮಿಕ್ಕ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ದತ್ತಮಂಡಲ ದೀಕ್ಷೆ ತೆಗೆದುಕೊಳ್ಳಲು ಅಥವಾ ಬಿಡಲು ಅವರಿಗೆ ಸ್ವತಂತ್ರ ನೀಡಲಾಯಿತು. ಶ್ರೀಪಾದರಿಂದ ದತ್ತ ದೀಕ್ಷೆ ನೀಡುವಿಕೆ. ಶ್ರೀಪಾದರ ಮೇಲೆ ಶ್ರದ್ಧಾಭಕ್ತಿ ಬೆಳೆಸಿಕೊಂಡಿದ್ದ ರೈತರಲ್ಲಿ ವೆಂಕಯ್ಯ ಶ್ರೇಷ್ಠನು. ಶ್ರೀಪಾದರು ವೆಂಕಯ್ಯನ ಗೃಹಕ್ಕೆ ಹೋಗಿ ದೀಕ್ಷೆ ತಾವೇ ಕೊಡುವರೆಂದು, ಯಾರೂ ನಿರಾಶೆ ಹೊಂದಬೇಕಿಲ್ಲವೆಂದು ನುಡಿದರು. ಯಥಾಶಕ್ತಿ ದಕ್ಷಿಣೆ ನೀಡಬಹುದೆಂದು ಹೇಳಿದರು. ತನ್ನ ವಿಷಯದಲ್ಲಿ ಮಂಡಲ ದೀಕ್ಷೆ ಬೇಕಿಲ್ಲ, ಏಕರಾತ್ರಿ ದೀಕ್ಷೆ ಸಾಕೆಂದು ಸಹ ಪ್ರಕಟಿಸಿದರು. ಒಂದು ರಾತ್ರಿ ಹಗಲು ಅಲ್ಲೇ ಇದ್ದರು. ಶ್ರೀಗಳು ಅಷ್ಟಾದಶ ವರ್ಣರಿಗೂ ದೀಕ್ಷೆ ನೀಡಿದರು. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರು ಆ ಅವಕಾಶ ಪಡೆದರು. ಶ್ರೀಪಾದರು ತಾನೇ ದತ್ತನೆಂದು ಪ್ರಕಟಿಸುವುದು. ಶ್ರೀಪಾದರು ತಾನು ಶ್ರೀದತ್ತನೆಂದು ಪ್ರಪಂಚಕ್ಕೆ ತಿಳಿಸಿದ್ದು ಆ ದಿನವೇ. ಹಿಂದೆ ಅದೇ ದಿನ ಶ್ರೀ ದತ್ತರಿಗೆ ಅತಿ ಪ್ರಿಯಕರವಾದ ಗುರುವಾರ ಸಹ ಆಗಿತ್ತು. ತನ್ನ ಬಳಿ ದೀಕ್ಷೆ ಪಡೆದವರೆಲ್ಲರಿಗೂ ಮಂಗಳಕರವಾದ ಆಶೀರ್ವಾದ ನೀಡಿ ಅವರಿಂದ ಭಜನೆ ಮಾಡಿಸಿ ತಾನೇ ಶ್ರೀ ದತ್ತನೆಂದು, ವಿಸ್ತೃತವಾದ ಕಾರ್ಯಕ್ರಮ ತನಗಾಗಿ ಕಾದಿದೆ ಎಂದು, ತನ್ನನ್ನು ಸ್ಮರಿಸಿದ ಮಟ್ಟಿಗೆ ಪ್ರಸನ್ನನಾಗಿ ಕೋರಿಕೆ ನೆರವೇರಿಸುವೆನೆಂದು ಪ್ರಕಟಿಸಿದರು. ಮಾರನೆಯ ದಿನ ಅಂದರೆ ಶುಕ್ರವಾರ ಪ್ರಾತಃ ಕಾಲದಲ್ಲೇ ಶ್ರೀಪಾದರು ನರಸಿಂಹವರ್ಮರ ಮನೆ ತಲುಪಲು ಅವರಿಗೆ ಮಂಗಳ ಸ್ನಾನ ಮಾಡಿಸಲಾಯಿತು. ಕೇವಲ ಒಂದು ಬಾಳೆಹಣ್ಣು ಮಾತ್ರ ಅವರು ಸ್ವೀಕರಿಸಿದರು. ಅದನ್ನು ನರಸಿಂಹವರ್ಮರ ಮನೆಯ ಗೋವಿಗೆ ನೀಡಿದರು. ನಂತರ ಶ್ರೀ ವೆಂಕಟಪ್ಪಯ್ಯ ಶ್ರೇಷ್ಠಿಯ ಮನೆಯಲ್ಲಿ ಮಂಗಳ ಸ್ನಾನ ಆಚರಿಸಲಾಯಿತು. ಅವರ ಮನೆಯಲ್ಲಿ ಬೆಣ್ಣೆ, ಹಾಲು, ಮಜ್ಜಿಗೆ, ಕೆನೆ ಸ್ವೀಕರಿಸಿದರು. ಭಕ್ತರ ಕರೆ ಮೇರೆಗೆ ಪೀಠ್ಕಾಪುರ ಬಿಟ್ಟು ಹೊರಡುವ ಸಮಯ ಸಮೀಪವಾಯಿತೆಂದು ತಿಳಿಸಿದರು. ನಂತರ ಶ್ರೀಗಳು ತಮ್ಮ ತಾತನವರಾದ ಬಾಪನಾರ್ಯರ ಮನೆಗೆ ಬಂದರು. ಅಲ್ಲಿಯೂ ಮಂಗಳ ಸ್ನಾನವನ್ನು ಆಚರಿಸಿ ತಾನು ಸಾಕ್ಷಾತ್ ಶ್ರೀ ದತ್ತನೆಂದು, ಶ್ರೀಪಾದ ಶ್ರೀವಲ್ಲಭ ರೂಪ ಕೇವಲ ಮಾಯಾ ಸ್ವರೂಪವೆಂದು, ನಾನಾ ಸಮಸ್ಯೆಗಳಿಂದ ನರಳುವವರು ತನ್ನನ್ನು ದೀನವಾಗಿ ಕರೆಯುತ್ತಿದ್ದಾರೆಂದು ಸ್ಪಷ್ಟವಾಗಿ ತಾನು ಶ್ರೀ ದತ್ತನೆಂದೇ ಪ್ರಕಟಿಸಿ ತಮ್ಮ ದಿವ್ಯ ಲೀಲೆಗಳಿಂದ ಲೋಕೋದ್ಧಾರಣ ಕಾರ್ಯಕ್ರಮ ಪ್ರಾರಂಭಿಸಬೇಕೆಂದು ತಿಳಿಸಿದರು. ನಂತರ ತಮ್ಮ ನಿಜ ಗೃಹಕ್ಕೆ ಆಗಮಿಸಿದರು. ಜನನಿ ಜನಕರು ತಮ್ಮ ವಿವಾಹ ವಿಷಯ ಪ್ರಸ್ತಾಪಿಸಲು, ತಾಯಿ, ನಾನು ಈಗಾಗಲೇ ಅನೇಕ ಬಾರಿ ಅಜ್ಜನಿಗೆ, ಶ್ರೇಷ್ಠಿ ತಾತರಿಗೆ, ವರ್ಮ ತಾತರಿಗೆ ಅನಘಾಲಕ್ಷ್ಮಿ ಸಮೇತನಾಗಿ ದರ್ಶನ ಕೊಟ್ಟಿದ್ದೀನಿ. ಆ ದಿವ್ಯ ದಂಪತಿಗಳು ವಿಲಾಸದಿಂದ ಶ್ರೇಷ್ಠಿ ವರ್ಮರ ಜಮೀನುಗಳಲ್ಲಿ, ಮಾವಿನ ತೋಪುಗಳಲ್ಲಿ ಓಡಾಡುವುದನ್ನು ಬಹಳಷ್ಟು ಮಂದಿ ಕಂಡಿರುವರು. ಈಗೋ ನನ್ನ ಅನಘಾಲಕ್ಷ್ಮಿ ಸಮೇತ ಅನಘ ಸ್ವರೂಪ, ನನ್ನ ದಿವ್ಯ ಭವ್ಯ ಮಂಗಳ ಸ್ವರೂಪ ಕಣ್ತುಂಬ ನೋಡಿರಿ. ಮದುವೆಯ ವಿಷಯ ಬಂದರೆ ನಾನು ಮನೆ ಬಿಟ್ಟು ಹೋಗುವೆನೆಂದು ಅವಧೂತನಾಗಿ ಬಂದಾಗಲೇ ತಿಳಿಸಿದ್ದೆನು ಎಂದು ವಿನಯದಿಂದ ನುಡಿದರು. ಆ ಮಂಗಳಮಯ ದಿವ್ಯ ಸ್ವರೂಪ ದರ್ಶನದ ನಂತರ ತಮ್ಮ ಅಣ್ಣಂದಿರನ್ನು ಸ್ಪರ್ಶಿಸಿದರು. ಶ್ರೀಗಳ ಅಮೃತ ದೃಷ್ಟಿ ಅಣ್ಣಂದಿರ ಅಂಗ ವಿಕಲ್ಪಗಳನ್ನು ವಾಸಿ ಮಾಡಿದರು. ಸುಮತಿ ರಾಣಿಯು ಅಪ್ಪಲರಾಜು ಶರ್ಮರು ನಿಶ್ಚೇಷ್ಟರಾದರು. ಬಾಯಿಂದ ಅವರಿಗೆ ಮಾತೆ ಹೊರಡದಾಯಿತು. ಇಷ್ಟರಲ್ಲಿ ಅಲ್ಲಿಗೆ ಅಮ್ಮಮ್ಮ ರಾಜಮಾಂಬ, ಅಜ್ಜ ಬಾಪನಾರ್ಯರು, ವೆಂಕಟಪ್ಪಯ್ಯ ಶ್ರೇಷ್ಠಿ ಮತ್ತು ಅವರ ಧರ್ಮಪತ್ನಿ ವೆಂಕಟ ಸುಬ್ಬಮಾಂಬ, ನರಸಿಂಹವರ್ಮ ಮತ್ತು ಅವರ ಧರ್ಮಪತ್ನಿ ಅಮ್ಮಾಜಮ್ಮನವರುಗಳು ಬಂದಿದ್ದರು. ಈ ಎಲ್ಲರೊಂದಿಗೆ ಶ್ರೀಗಳು ಸಂತೋಷದಿಂದ ವಿನೋದವಾಗಿ ಮಾತನಾಡಿಸಲು ಸುಮತಿ ಮಹಾರಾಣಿ, ಮಗು, ಎಲ್ಲಾ ಬಾಕಿಗಳನ್ನು ತೀರಿಸಿ ಹೋಗುತ್ತಿದ್ದೇನೆಂದೆಯೇ ಹೊರತು ವೆಂಕಟಪ್ಪಯ್ಯ ಶ್ರೇಷ್ಠಿ, ವತ್ಸವಾಯಿ ಮತ್ತು ಮಲ್ಲಾದಿಗಳ ಹಾಲಿನ ಬಾಕಿಗಳು ನೀನು ತೀರಿಸಲಾರೆ ಎಂದರು. ಶ್ರೀಪಾದರು ಅಂತರ್ಧಾನವಾಗುವುದು. ಆಗ ಶ್ರೀಪಾದರು, ಅಮ್ಮ, ನೀನನ್ನುವ ಮಾತು ಸುಳ್ಳಲ್ಲ. ಈ 3 ವಂಶಸ್ಥರು ನನ್ನನ್ನು ಮರೆತು ಹೋಗದಷ್ಟು ಕಾಲ ನಾನು ಅವರನ್ನು ಮರೆಯುವುದಿಲ್ಲ. ಅವರು ಮರೆತರೂ ನಾನು ಜ್ಞಾಪಿಸುವೆ. ಹಿಂಸಿಸಿಯಾದರೂ ಅವರಿಂದ ಸೇವೆ ಮಾಡಿಸಿಕೊಳ್ಳುವೆನು, ಫಲಿತ ತರುವೆನು.
ನಿನ್ನ ತವರಿನ ಪ್ರತಿ ತಲೆಮಾರಿನ ಒಬ್ಬರ ಮನೆಯಲ್ಲಾದರೂ ನಾನು ಭೋಜನ ಗ್ರಹಿಸಿ ಹೊರಡುವೆ, ಆದರೆ ದಕ್ಷಿಣೆ ಗ್ರಹಿಸುವುದಿಲ್ಲ. ನಿನ್ನ ತವರಿನವರು ನನ್ನನ್ನು ಪ್ರೀತಿಯಿಂದ ಸೋದರಳಿಯನಾಗಿ ಭಾವಿಸುವರೆಂದು ನಾನರಿಯೆ. ನಾನು ಈ ಮಾನವೀಯ ಸಂಬಂಧವನ್ನು ಗೌರವಿಸಿ ಬುದ್ಧಿವಂತ ಸೋದರಳಿಯನಂತೆ ವರ್ತಿಸುವೆನು. ಇದಕ್ಕೂ ಮೀರಿ ನಿಮ್ಮ ತವರಿಗೆ ಏನು ಬೇಕು ಎಂದು ತಂದೆಯನ್ನು ಕಂಡು, ನಮ್ಮ ಗಂಡಿಕೋಟೆ ವಂಶದಲ್ಲಿ ವೇದ ಬಹಳಷ್ಟು ಕಾಲ ನಿಂತಿರುವುದು. ನನ್ನ ಇಬ್ಬರು ಅಣ್ಣಂದಿರು ಒಳ್ಳೆಯ ವೇದ ಪಂಡಿತರಾಗುವರು. ಗಂಡಿಕೋಟೆಯವರು ನನ್ನನ್ನು ಮರೆತು ಹೋಗದಷ್ಟು ಕಾಲವು ನಾನು ಅವರನ್ನು ಮರೆಯಲಾರೆ. ಶ್ರೀಧರ ಶರ್ಮ ಒಂದಾನೊಂದು ಜನ್ಮದಲ್ಲಿ ಸಮರ್ಥ ರಾಮದಾಸನೆಂಬ ಮಹಾಪುರುಷನಾಗಿ ಜನ್ಮ ಹೊಂದಿ ಛತ್ರಪತಿ ಶಿವಾಜಿ ಎಂಬ ಹೆಸರಿನಲ್ಲಿ ಜನ್ಮ ತಾಳಿ ನರಸಿಂಹವರ್ಮರಿಗೆ ಗುರುತ್ವ ತರುವರು. ಈ ತರಹ ನಮ್ಮ ಪೌರೋಹಿತ್ಯ ಸಂಬಂಧ ಎದ್ದು ಕಾಣಿಸುತ್ತದೆ. ರಾಮರಾಜ ಶರ್ಮ ಶ್ರೀಧರ ಹೆಸರಿನಲ್ಲಿ ಜನ್ಮಿಸಿ ಮಹಾಯೋಗಿಯಾಗುವರು. ಶ್ರೀಧರನ ಶಿಷ್ಯಂದಿರಿಂದ ಪೀಠಿಕಾಪುರದಲ್ಲಿ ನನ್ನ ಹೆಸರಲ್ಲಿ ಮಹಾ ಸಂಸ್ಥಾನವೊಂದು ಉದಯವಾಗುವುದು. ವೆಂಕಟಪ್ಪಯ್ಯ ಶ್ರೇಷ್ಠಿ ಜೊತೆ ನಮಗಿರುವ ಋಣಾನುಬಂಧ ಸ್ಥಿರಗೊಳಿಸಲಾಗುವುದು. ಅಷ್ಟೇ ಅಲ್ಲದೆ ಅವರ ನಂತರ ವಾತ್ಸವಾಯಿಯವರು ಮುಂಬರುವರು ಎಂದು ಅಭಯ ಕೊಟ್ಟರು. ಸಾವಿತ್ರಿ ಪನ್ನ ಪಠಿಸಲಾಯಿತು. ಶ್ರೀಪಾದರಿಗೆ ವೇದವೆಂದರೆ ಪ್ರಾಣ. ವೇದ ಪಠನ ನಡೆಯುತ್ತಿರಲು ಅವರೆಲ್ಲರೂ ಕಾಣುತ್ತಿದ್ದಂತೆಯೇ ಶ್ರೀಗಳು ಅಂತರ್ಧಾನರಾದರು. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಇದು ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತದಲ್ಲಿ 41ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.